ಮಳವಳ್ಳಿ ಪಟ್ಟಣ ಪುರಸಭೆಯಲ್ಲಿ ಅನುದಾನದಲ್ಲಿ ತಾರತಮ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಪುರಸಭೆ ಸದಸ್ಯರು ಪ್ರತಿಭಟನೆ ಮಾಡಿದ ಘಟನೆ ನಡೆಯಿತು. ಇನ್ನು ಸಾಮಾನ್ಯ ಸಭೆಯಲ್ಲಿ ಈ ಒಂದು ಘಟನೆ ನಡೆಯಿತು. ಪುರಸಭೆ ಸಭಾಂಗಣದಲ್ಲಿ ಪುರಸಭೆ ಅಧ್ಯಕ್ಷೆ ರಾಧಾ ನಾಗರಾಜು ಅಧ್ಯಕ್ಷತೆಯಲ್ಲಿ ನಡೆದ ಸಭೆ ಪ್ರಾರಂಭವಾಗ್ತಾ ಇದ್ದಂತೆ ಪುರಸಭೆ ಸದಸ್ಯ ಶಿವಸ್ವಾಮಿ ಹಾಗೂ ರಾಜಶೇಖರ್ ಅವರು 14ನೇ ಹಣಕಾಸು ಅನುದಾನದ ಹಂಚಿಕೆಯಲ್ಲಿ ತಾರತಮ್ಯವಿದ್ದು ಕೇವಲ ಜೆಡಿಎಸ್ ಪುರಸಭೆ ಸದಸ್ಯರಿಗೆ ಮಾತ್ರ ಹಂಚಿಕೆಯಾಗಿದೆ ಅಂತ ಆರೋಪಿಸಿ ಸಭೆಯ ಮುಂದೆ ಪ್ರತಿಭಟನೆ ನಡೆಸಲು ಮುಂದಾದರು. ಇವರಿಗೆ ಪುರಸಭೆ ಸದಸ್ಯೆ ಮಹೇಶ್ವಿ ಅವರು ಕೂಡ ಸಾಥ್ ನೀಡಿದ್ರು. ಲೋಕಸಭೆ ಸದಸ್ಯೆ ಸುಮಲತಾರವರು ಸಹ ಪುರಸಭೆಯಲ್ಲಿ ಅನುದಾನ ಹಂಚಿಕೆಯಲ್ಲಿ ಲೋಪವಿದೆ ಅಂತ ಪತ್ರವನ್ನು ಕೂಡ ಬರೆದಿದ್ದಾರೆ ಅಂತ ಆರೋಪಿಸಿದರು. ಈ ಮಧ್ಯೆ ಪುರಸಭೆ ಉಪಾಧ್ಯಕ್ಷ ನಂದಕುಮಾರ್ ಅವರು ಮಾಜಿ ಶಾಸಕ ನರೇಂದ್ರ ಸ್ವಾಮಿರವರು ಶಾಸಕರಾಗಿದ್ದಾಗ ಏನು ಮಾಡಿದ್ರು ಅಂತ ಗೊತ್ತು ಅಂತ ಇದ್ದಂತೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆಯಿತು. ಕೊನೆಗೆ ಪುರಸಭೆ ಅಧ್ಯಕ್ಷೆ ರಾಧಾ ನಾಗರಾಜು ಉಪಾಧ್ಯಕ್ಷ ನಂದಕುಮಾರ್ ಅವರು ಕುರ್ಚಿಯಿಂದ ಇಳಿದು ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿ ಮುಂಬರುವ ಅನುದಾನಗಳನ್ನು ಸಮವಾಗಿ ಹಂಚಲಾಗುವುದು ಅಂತ ಮನವೊಲಿಸಿದರು. ಬಳಿಕ ಪ್ರತಿಭಟನೆ ಕೈಬಿಟ್ಟರು.